ಹಾಕ್ಲಾ? ಇರಿ ಒಂದ್ ನಿಮಿಷ ಹಾಕೊಳ್ಳಿ. ಸರಿ ಓಕೆನಾ? ಆರಾಮಾಗಿದ್ದೀರಾ? ಹಾ. ಹಾಯ್ ಹಲೋ, ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವೀಕ್ಷಕರೇ, ಬಿಗ್ ಬಾಸ್ ಇನ್ನೇನು ಕೆಲವು ವಾರಗಳಷ್ಟೇ ಇರುವಂಥದ್ದು. ಸೊ ಬಿಗ್ ಬಾಸ್ ಅನ್ನ ಪ್ರತಿದಿನ ವೀಕ್ಷಿಸ್ತಾ ಇದ್ದ ಜನ ಇದೀಗ ಬಿಗ್ ಬಾಸ್ ಮುಗಿತಾ ಬಂತು ಎನ್ನುವಾಗ ಒಂದಿಷ್ಟು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೇನು 13ನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಯಾರು ಔಟ್ ಆಗ್ತಾರೆ ಅಂತ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನು ಈ ವಾರದಲ್ಲಿ ಸ್ಪರ್ಧಿಗಳು ರೆಸಾರ್ಟ್ ಟಾಸ್ಕ್ನಲ್ಲಿ ತಮ್ಮ ಉಗ್ರಾವತಾರವನ್ನ ತೋರಿದ್ದಾರೆ. ಜೊತೆಗೆ ಟಾಸ್ಕ್ ಆದ ಬಳಿಕ ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೆಯಿತು. ಇದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ವೀಕ್ಷಕರೇ, ರೆಸಾರ್ಟ್ ಟಾಸ್ಕ್ ಎಂಬ ಒಂದು ಆಟವನ್ನ ಬಿಗ್ ಬಾಸ್ ಆಡಿಸಿದ್ರು. ಇದರಲ್ಲಿ ಸ್ಪರ್ಧಿಗಳು ತುಂಬಾನೇ ಅದ್ಭುತವಾಗಿ ತಮ್ಮ ಆಟವನ್ನ ಆಡಿದ್ದಾರೆ. ಜೊತೆಗೆ ಒಂದಿಷ್ಟು ವಾಗ್ವಾದ ಕೂಡ ನಡೆಯಿತು. ಇನ್ನು ಈ ಒಂದು ರೆಸಾರ್ಟ್ ಟಾಸ್ಕ್ನಲ್ಲಿ ಭವ್ಯ ಹಾಗೂ ಚೈತ್ರ ಎಂಬ ಇಬ್ಬರು ಕ್ಯಾಪ್ಟನ್ಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಇದರಲ್ಲಿ ತುಂಬಾನೇ ಅದ್ಭುತವಾಗಿ ಆಟಗಳನ್ನ ಆಡಿದ್ದಾರೆ. ಇದಾದ ಬಳಿಕ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬಾಟಲ್ನಿಂದ ತಲೆಗೆ ಹೊಡೆಯುವಂತಹ ಮೂಲಕ ನಾಮಿನೇಟ್ ಮಾಡಬೇಕಿತ್ತು. ಎಲ್ಲರೂ ಕೂಡ ಒಬ್ಬರ ಹೆಸರನ್ನ ಹೇಳಿಕೊಂಡು ನಾಮಿನೇಟ್ ಮಾಡ್ತಾ ಇದ್ರು. ಈ ವೇಳೆ ಮೋಕ್ಷಿತಾ ಅವರು ಉಗ್ರಂ ಮಂಜು ಅವರ ಹೆಸರನ್ನ ಹೇಳಿ ನಾಮಿನೇಟ್ ಮಾಡ್ತಾರೆ. ತಲೆಗೆ ಬಾಟಲಿಯಿಂದ ಹೊಡಿತಾರೆ ಹಾಗೂ ನಿಖರವಾದ ಕಾರಣವನ್ನ ಕೂಡ ತಿಳಿಸ್ತಾರೆ. ಉಗ್ರಂ ಮಂಜು ಅವರು ಒಂದೇ ಒಂದು ಕಡೆ ಇರ್ತಾರೆ, ಯಾರ ಜೊತೆನೂ ಜಾಸ್ತಿಯಾಗಿ ಬೆರೆಯಲ್ಲ, ತನ್ನಷ್ಟಕ್ಕೆ ತಾನು ಇಡ್ತಾರೆ. ಮೊದಲು ಸರಿ ಇದ್ರೂ ಕೂಡ ಇವಾಗ ಚೇಂಜ್ ಆಗಿದ್ದಾರೆ, ಇದರಿಂದ ಅವರು ಅವರನ್ನೇ ಕಳೆದುಕೊಳ್ತಾ ಇದ್ದಾರೆ ಎನ್ನುವಂತಹ ಮಾತಿನಿಂದ ಮೋಕ್ಷಿತಾ ಅವರು ಉಗ್ರಂ ಮಂಜು ಅವರ ಮೇಲೆ ಕೋಪದಲ್ಲಿ ಹೇಳ್ತಾರೆ. ಇದನ್ನು ಉಗ್ರಂ ಮಂಜು ಅವರು ಸಮರ್ಥನೆ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಮೋಕ್ಷಿತಾ ಅವರು ಹೇಳ್ತಾರೆ, ಇದು ನನ್ನ ಕಾರಣ, ನನ್ನ ರೀಸನ್ ಏನಿದೆ ಅದನ್ನು ನಾನು ಹೇಳಿದ್ದೇನೆ, ನನ್ನ ಕರ್ತವ್ಯವನ್ನ ನಾನು ಮಾಡಿದ್ದೇನೆ, ನೀವು ಮಾತನಾಡಬೇಡಿ ಅಂತ ಹೇಳ್ತಾರೆ. ಆದರೂ ಕೂಡ ಉಗ್ರಂ ಮಂಜು ಅವರು ಮೋಕ್ಷಿತಾ ಅವರ ಕಾರಣವನ್ನ ತೆಗೆದುಕೊಳ್ಳುವುದಕ್ಕೆ ಇಷ್ಟಪಡುವುದಿಲ್ಲ. ಮೋಕ್ಷಿತಾ ಅವರು ಕಾರಣವನ್ನ ತಿಳಿಸಿ ನಾಮಿನೇಟ್ ಮಾಡಿ ಅಲ್ಲಿಂದ ಸೀದಾ ಬಂದು ತನ್ನ ಸ್ಥಳದಲ್ಲಿ ಕುಳಿತುಕೊಳ್ತಾರೆ. ವೀಕ್ಷಕರೇ, ಕಳೆದ ಎಪಿಸೋಡ್ನಲ್ಲಿ ನಡೆದ ನಾಮಿನೇಷನ್ ಪ್ರಕ್ರಿಯೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.